ದಿ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಒಮ್ಮೆ ವೈದ್ಯಕೀಯ ವಿಜ್ಞಾನದ ನಿಖರತೆಯ ಬಗ್ಗೆ ಯೋಚಿಸಿ ನೋಡಿ. ಅಂದ್ರೆ ಈಗ ನಿಮ್ಮ ಕೈ ಮೂಳೆ ಏನಾದ್ರೂ ಮುರಿದ್ರೆ ವೈದ್ಯರೇನ್ ಮಾಡ್ತಾರೆ? ಒಂದು ಎಕ್ಸ್ರೇ ಅಂದ್ರೆ ಕ್ಷಕಿರಣ ಯಂತ್ರದ ಚಿತ್ರವನ್ನು ತೋರಿಸಿ, ಹೌದಾ, ಆ ಕಪ್ಪು ಹಿನ್ನೆಲೆಯಲ್ಲಿ ಬರೋ ಬಿಳಿ ರೇಖೆ. ಎಕ್ಸಾಕ್ಟ್ಲಿ ಆ ಬಿಳಿಯ ರೇಖೆಯತ್ತ ಬುಟ್ಟು ಮಾಡಿ, ನೋಡಿ ನಿಮ್ಮ ನೋವಿಗೆ ಕಾರಣ ಇಲ್ಲಿದ, ಮೂಳೆ ಇಲ್ಲೇ ಮುರಿದಿದೆ ಅಂತ ಸ್ಪಷ್ಟವಾಗಿ ಹೇಳ್ತಾರಲ್ವಾ. ಆ ಭೌತಿಕ ನಿರ್ಣಯ ನಮಗೆ ಒಂಥರ ಸಮಾಧಾನ ಕೊಡುತ್ತೆ. ಯಾಕಂದ್ರೆ ಸಮಸ್ಯೆಯನ್ನು ಕಣ್ಣಾರೆ ನೋಡಬಹುದು ಮತ್ತೆ ಅದನ್ನ ನೇರವಾಗಿ ಪರಿಹರಿಸಬಹುದು. ಆದ್ರೆ ನಮ್ಮ ನೋವು ಭೌತಿಕವಲ್ಲದಿದ್ದಾಗ ಏನಾಡುತ್ತೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಖಂಡಿತ. ನಮ್ಮ ಸಮಸ್ಯೆಯ ಮೂಲವೇ ಈ ಹುಟ್ಟು ಸಾವುಗಳ ನಿರಂತರ ಚಕ್ರ ಆಗಿದ್ದಾಗ, ಅಂದ್ರೆ ಈ ಸಂಸಾರ ಅನ್ನೋ ಅಸ್ತಿತ್ವದ ಕಾಯಿಲೆಯೇ ನಮ್ಮನ್ನು ಕಾಡ್ತಾ ಇದ್ದಾಗ ಯಾವ ಎಕ್ಸ್ರೇ ಕೂಡ ಕೆಲಸ ಮಾಡಲ್ಲ. ಅಂತಹ ತಾತ್ವಿಕ ಬಿಕ್ಕಟ್ಟಿನ ಸಮಯದಲ್ಲಿ ಜೀವಾತ್ಮನಿಗೆ ಈ ಸಂಸಾರ ಬಂಧನದಿಂದ ಸಂಪೂರ್ಣ ಮುಕ್ತಿ ಅಂದ್ರೆ ಆ ಶಾಶ್ವತವಾದ ಪರಸುಖವನ್ನ ಪಡೆಯಲು ಅಂತಿಮ ಸಾಧನ ಯಾವುದು? ಈ ಅತ್ಯಂತ ಸಂಕೀರ್ಣವಾದ ಪ್ರಶ್ನೆಯನ್ನೇ ನಾವಿಂದು ವಿಶ್ಲೇಷಣೆ ಮಾಡಲಿದ್ದೇವೆ. ಹೌದು, ಮತ್ತೆ ಇದು ಕೇವಲ ಒಂದು ಬೌದ್ಧಿಕ ಕುತೂಹಲದ ಪ್ರಶ್ನೆ ಅಲ್ಲ. ಇದು ಮನುಷ್ಯನ ಅಸ್ತಿತ್ವದ ಮೂಲಭೂತ ಸಮಸ್ಯೆಯನ್ನು ಭೇದಿಸುವ ಪ್ರಯತ್ನ. ಶ್ರೀಮನ್ಮಧ್ವಾಚಾರ್ಯರ ನವಪ್ರಮೇಯಗಳು, ನಾರದ ಭಕ್ತಿಸೂತ್ರ ಹಾಗೂ ಸನಾತನ ಧರ್ಮದ ಮೂಲಭೂತ ತತ್ವಗಳನ್ನು ಆಧರಿಸಿ ನಾವು ಈ ಸಮಸ್ಯೆಯನ್ನು ಎದುರುಗೊಳ್ಳಲಿದ್ದೇವೆ. ಈ ಚರ್ಚೆಯಲ್ಲಿ ನನ್ನ ನಿಲುವು ಬಹಳ ನಿರ್ದಿಷ್ಟವಾಗಿದೆ. ಮನುಷ್ಯನನ್ನು ಆವರಿಸಿರುವ ಅಜ್ಞಾನವನ್ನು ಬೇರು ಸಹಿತ ಕಿತ್ತುಹಾಕಿ ಆ ಇಹಸುಖದ ಭ್ರಮೆಯಿಂದ ಆತನನ್ನು ಪಾರು ಮಾಡಲು ದೋಷರಹಿತವಾದ ಆಧ್ಯಾತ್ಮಜ್ಞಾನವೇ ಅತ್ಯಂತ ಪ್ರಬಲ ಹಾಗೂ ನಿರ್ಣಾಯಕ ಸಾಧನ. ಇದು ನನ್ನ ವಾದ. ಬೌದ್ಧಿಕ ಅರಿವು ಎನ್ನುವುದು ಕೇವಲ ಒಂದು ನಕ್ಷೆಯಷ್ಟೇ. ಪ್ರಕೃತಿಯ 3 ಗುಣಗಳೆಂಬ ಕಠಿಣವಾದ ಬಂಧನವನ್ನು ಕತ್ತರಿಸಿ ಜೀವಾತ್ಮನನ್ನು ಮುಕ್ತಗೊಳಿಸಲು ಅಮಲ ಭಕ್ತಿ ಹಾಗೂ ಆ ಭಗವಂತನ ಮಹಾನುಗ್ರಹ ಮಾತ್ರವೇ ಅಂತಿಮ ಮಾರ್ಗ. ಇದು ನನ್ನ ಪ್ರತಿಪಾದನೆ. ಸರಿ, ನಾವು ಈ ಜ್ಞಾನದ ಕಾರ್ಯವಿಧಾನವನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಈಗ ಈ ಚರ್ಚೆಯನ್ನು ಕೇಳುತ್ತಿರುವ ಅನೇಕರಿಗೆ ಒಂದು ಸಹಜವಾದ ಪ್ರಶ್ನೆ ಮೂಡಬಹುದು. ನಾನು ಯಾಕೆ ಈ ಸಂಕೀರ್ಣವಾದ ತಾತ್ವಿಕ ವಿಚಾರಗಳನ್ನು ತಲೆಗೆ ತುಂಬಿಕೊಳ್ಳಬೇಕು? ನಾನು ಯಾರಿಗೂ ಕೆಟ್ಟದ್ದನ್ನು ಮಾಡದೆ ಬರೀ ದೇವರನ್ನು ನಂಬಿಕೊಂಡು ಒಬ್ಬ ಒಳ್ಳೆಯ ಮನುಷ್ಯನಾಗಿ ಬದುಕಿದರೆ ಸಾಲದೆ ನನಗೆ ಮುಕ್ತಿ ಸಿಗಲ್ವಾ ಅಂತ. ಹೌದು, ಇದು ಸಾಮಾನ್ಯರ ಪ್ರಶ್ನೆ. ಹೌದು, ಆದ್ರೆ ಇದರ ಹಿಂದಿರುವ ಕಟುವಾದ ಸತ್ಯ ಏನಂದ್ರೆ, ಇಲ್ಲ, ಖಂಡಿತ ಸಾಧ್ಯವಿಲ್ಲ. ಯಾಕಂದ್ರೆ ನಾವು ಕರೆಯುವ ಆಧ್ಯಾತ್ಮ ಜ್ಞಾನ ಅಂದ್ರೆ ಸುಮ್ಮನೆ ಕೆಲವು ಶ್ಲೋಕಗಳನ್ನು ಕಂಠಪಾಠ ಮಾಡೋದಲ್ಲ. ಇದು ವಾಸ್ತವದ ಮೂಲಭೂತ ರಚನೆಯನ್ನು, ಅಂದ್ರೆ ಆ 24 ತತ್ವಗಳನ್ನು ಆಳವಾಗಿ ಅರಿಯುವ ಪ್ರಕ್ರಿಯೆ. ನೋಡಿ, 24 ತತ್ವಗಳು ಎನ್ನುವುದು ಕೇವಲ ಎಣಿಕೆಯಲ್ಲ. ನೀವು ಅದರ ಹಿಂದಿನ ಯಂತ್ರಶಾಸ್ತ್ರವನ್ನು, ಅಂದ್ರೆ ಆ ಮೆಕ್ಯಾನಿಸಂನ ವಿವರಿಸಬೇಕಾಗತ್ತೆ. ಖಂಡಿತ ವಿವರಿಸ್ತೀನಿ. ಪ್ರಕೃತಿ, ಮಹತ್ತತ್ವ, ಅಹಂಕಾರ, ಮನಸ್ಸು, ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು ಮತ್ತೆ ಪಂಚ ತನ್ಮಾತ್ರೆಗಳು, ಪಂಚಮಹಾಭೂತಗಳು. ಹೌದು, ಈ 24 ತತ್ವಗಳು ಸೇರಿ ನಮ್ಮ ದೇಹ ಮತ್ತು ನಾವು ನೋಡುವ ಈ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿಸಿವೆ. ಜ್ಞಾನ ಅಂದ್ರೆ ನಾನು ಎನ್ನುವ ಶುದ್ಧ ಚೈತನ್ಯಕ್ಕೂ ಈ 24 ತತ್ವಗಳಿಂದ ಮಾಡಲ್ಪಟ್ಟ ಯಾಂತ್ರಿಕ ಭೌತಿಕ ವ್ಯವಸ್ಥೆಗೂ ಇರುವ ವ್ಯತ್ಯಾಸವನ್ನು ಗುರುತಿಸುವುದು. ಅಂದ್ರೆ ಭ್ರಮೆಯಿಂದ ಹೊರಬರುವುದು ಅಂತ. ಎಕ್ಸಾಕ್ಟ್ಲಿ. ಸಾಮಾನ್ಯ ಮನುಷ್ಯ ತನ್ನ ಅಹಂಕಾರ ಮತ್ತು ಮನಸ್ಸನ್ನೇ ತಾನು ಅಂತ ಭ್ರಮಿಸಿರ್ತಾನೆ. ಆ ಭ್ರಮೆಯ ಕಾರಣದಿಂದಲೇ ಆತ ವಿಷೇಂದ್ರಿಯಗಳ ಸುಖದ ಅಂದ್ರೆ ಇಹ ಸುಖದ ಬೆನ್ನತ್ತಿ ಹೋಗ್ತಾನೆ. ಆ ಸುಖ ಸಿಕ್ಕಾಗ ಅಹಂಕಾರ ಹಿಗ್ಗುತ್ತೆ, ಸಿಗದಿದ್ದಾಗ ಕುಗ್ಗುತ್ತೆ. ಈ ಏರಿಳಿತಗಳೇ ಸಂಸಾರ. ಗೊತ್ತಾ, ಜ್ಞಾನವಿಲ್ಲದೆ ನೀವು ಮಾಡುವ ಭಕ್ತಿ ಏನಾಗುತ್ತೆ? ಕೇವಲ ಲೌಕಿಕ ವ್ಯವಹಾರ ಆಗುತ್ತೆ ಅಂತ ನಿಮ್ಮ ವಾದ ಅಲ್ವಾ? 100ಕ್ಕೆ 100. ದೇವರೇ ನನಗೆ ಆಸ್ತಿ ಕೊಡು, ಆರೋಗ್ಯ ಕೊಡು ಅಂತ ಇದೇ 24 ತತ್ವಗಳ ಮಿತಿಯೊಳಗೆ ಸಿಗುವ ಇಹಸುಖವನ್ನೇ ಭಕ್ತಿಯ ಹೆಸರಿನಲ್ಲಿ ಬೇಡ್ತೀವಿ. ಆ ಅಜ್ಞಾನವನ್ನು ವ್ಯವಸ್ಥಿತವಾಗಿ ಕತ್ತರಿಸಲು ಜಗತ್ತಿನ ಕಾರ್ಯವಿಧಾನವನ್ನು ಬಿಡಿಸಿಡುವ ತತ್ವಜ್ಞಾನವೇ ಪ್ರಧಾನ ಅಡಿಪಾಯ. ಜ್ಞಾನವು ಭ್ರಮೆಯನ್ನು ಬಿಡಿಸಿಡುತ್ತದೆ ಹಾಗೂ ಲೌಕಿಕ ವ್ಯವಹಾರದ ಭಕ್ತಿಯನ್ನು ತಡೆಯುತ್ತದೆ ಎನ್ನುವ ನಿಮ್ಮ ವಿಶ್ಲೇಷಣೆ ನಿಖರವಾಗಿದೆ. ಆದರೆ ನೀವು ಜ್ಞಾನದ ಸಾಮರ್ಥ್ಯವನ್ನು ಸ್ವಲ್ಪ ಉತ್ಪ್ರೇಕ್ಷೆ ಮಾಡ್ತಿದ್ದೀರಿ ಅಂತ ನನಗನ್ಸುತ್ತೆ. ಉತ್ಪ್ರೇಕ್ಷೆ ಹೇಗೆ? ಜ್ಞಾನವು ಕೇವಲ ಒಂದು ಬ್ಲೂಪ್ರಿಂಟ್ ಅಥವಾ ಆ ನಕ್ಷೆ ಇದ್ದ ಹಾಗೆ.
ನೀವು ಹೇಳಿದ ಆ 24 ತತ್ವಗಳು ಸೇರಿ ಒಂದು ಅಭೇದ್ಯವಾದ ಜೈಲನ್ನು ನಿರ್ಮಿಸಲಿವೆ ಅಂತ ಇಟ್ಕೊಳ್ಳಿ. ಜ್ಞಾನವು ನಿಮಗೆ ಆ ಜೈಲಿನ ನಕ್ಷೆಯನ್ನು ಕೊಡುತ್ತೆ. ಜೈಲಿನ ಗೋಡೆಗಳು ಸತ್ವ, ರಜಸ್ ಮತ್ತು ತಮಸ್ ಅನ್ನೋ 3 ಗುಣಗಳಿಂದ ನಿರ್ಮಾಣವಾಗಿವೆ ಅಂತ ಅದು ಸ್ಪಷ್ಟವಾಗಿ ಹೇಳುತ್ತೆ. ಆದರೆ ಆ ಜೈಲಿನ ನಕ್ಷೆಯನ್ನು ಓದುವುದರಿಂದಲೋ ಅಥವಾ ಗೋಡೆಗಳು ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿವೆ ಅಂತ ಅರಿತುಕೊಳ್ಳುವುದರಿಂದಲೋ ಜೈಲಿನ ಬೀಗ ಒಳಗಿನಿಂದ ತಾನಾಗೇ ತೆರೆದುಕೊಡುತ್ತಾ? ಇಲ್ಲ ಅಲ್ವಾ? ಅಂದ್ರೆ ನೀವು ಜ್ಞಾನವನ್ನು ಕೇವಲ ಒಂದು ಬೌದ್ಧಿಕ ವ್ಯಾಯಾಮ ಅಂತ ಕರಿತಿದ್ದೀರಾ? ಇಲ್ಲ, ಇದು ಕೇವಲ ಬೌದ್ಧಿಕ ವ್ಯಾಯಾಮವಲ್ಲ, ಆದರೆ ಇದು ಅಂತಿಮ ಪರಿಹಾರವೂ ಅಲ್ಲ. ನೋಡಿ, ಶ್ರೀಮನ್ಮಧ್ವಾಚಾರ್ಯರು ತಮ್ಮ ದ್ವೈತ ಸಿದ್ಧಾಂತದ ಸಾರವಾದ ನವಪ್ರಮೇಯಗಳಲ್ಲಿ ಅಸ್ತಿತ್ವದ ಮೂಲಭೂತ ಸತ್ಯಗಳನ್ನು ಮಂಡಿಸಿದ್ದಾರೆ. ಅದರಲ್ಲಿ ಆ 7ನೇ ಪ್ರಮೇಯ ಇದೆಯಲ್ಲ, ಅದು ಅತ್ಯಂತ ನಿರ್ಣಾಯಕವಾದದ್ದು. ಅಮಲ ಭಕ್ತಿಶ್ಚ ತತ್ಸಾಧನಂ, ಇದನ್ನೇ ತಾನೇ ನೀವು ಉಲ್ಲೇಖಿಸ್ತಿರೋದು? ಹೌದು. ಅಂದ್ರೆ ಭಗವಂತನ ಬಗೆಗಿನ ನಿಷ್ಕಾಮವಾದ ಶುದ್ಧವಾದ ಭಕ್ತಿಯೇ, ಅಂದ್ರೆ ಅಮಲ ಭಕ್ತಿಯೇ ಮುಕ್ತಿಗೆ ಸಾಧನ. ಸಂಸಾರ ಬಂಧನ ಅಂದ್ರೆ ಕೇವಲ ಅಜ್ಞಾನವಲ್ಲ, ಅದು ಬರೀ ಅರಿವಿನ ಕೊರತೆಯಲ್ಲ, ಅದೊಂದು ವಾಸ್ತವಿಕವಾದ ಅಸ್ತಿತ್ವವಾದಿ ಆವರಣ. ಆ ಗಟ್ಟಿಯಾದ ಜೈಲಿನ ಬೀಗವನ್ನು ತೆಗಿಬೇಕಾದ್ರೆ ಆ ಜೈಲಿನ ಒಡೆಯನಾದ ಪರಮಪುರುಷನು ಹೊರಗಡೆಯಿಂದ ಬಂದು ಬೀಗವನ್ನು ತೆಗೆಯಲೇಬೇಕು. ಒಂದು ನಿಮಿಷ. ಆ ಭಗವಂತನ ಮಹಾಚೈತನ್ಯ ಶಕ್ತಿ ಮತ್ತು ಅವನ ಅನುಗ್ರಹವಿಲ್ಲದೆ ಕೇವಲ ಬೌದ್ಧಿಕ ವಿಶ್ಲೇಷಣೆಯಿಂದ ಪ್ರಕೃತಿಯ ಗುಣಗಳನ್ನು ಭೇದಿಸಲು ಮನುಷ್ಯನಿಗೆ ಸಾಧ್ಯವೇ ಇಲ್ಲ. ಜ್ಞಾನ ಜೈಲಿನ ಗೋಡೆಗಳನ್ನು ತೋರಿಸಬಹುದು ಅಷ್ಟೇ, ಆದರೆ ಅನುಗ್ರಹ ಆ ಗೋಡೆಗಳನ್ನು ಒಡೆಯುತ್ತೆ. ನಿಮ್ಮ ಆ ಜೈಲಿನ ಬೀಗ ಮತ್ತು ಹೊರಗಿನಿಂದ ಬರುವ ಒಡೆಯ ಅನ್ನೋ ಉದಾಹರಣೆಯಲ್ಲಿರುವ ಒಂದು ದೊಡ್ಡ ತಾತ್ವಿಕ ಲೋಪವನ್ನು ನಾನು ಪ್ರಶ್ನಿಸಲೇಬೇಕು. ಖಂಡಿತ, ಕೇಳಿ. ಮುಕ್ತಿಗಾಗಿ ಭಗವಂತನೇ ಬಂದು ಬೀಗ ತೆಗಿಬೇಕು ಅನ್ನೋದಾದ್ರೆ ಮನುಷ್ಯನ ಸ್ವಂತ ಪ್ರಯತ್ನಕ್ಕೆ, ಆತನ ಕರ್ಮಕ್ಕೆ ಏನು ಬೆಲೆ? ಅಂದ್ರೆ ಸಾಧಕ ಕತ್ತಲೆಯಲ್ಲಿ ಸುಮ್ಮನೆ ಕೂತು ಯಾವುದೋ ಪವಾಡಕ್ಕಾಗಿ ಕಾಯ್ತಾ ಇರ್ಬೇಕಾ? ನಿಮ್ಮ ಈ ವಾದ ಆಧ್ಯಾತ್ಮಿಕ ನಿಷ್ಕ್ರಿಯತೆಯನ್ನು ಅಂದ್ರೆ ಸ್ಪಿರಿಚುವಲ್ ಪ್ಯಾಸಿವಿಟಿಯನ್ನು ಪ್ರೋತ್ಸಾಹಿಸುವಂತಹದ್ದಿದೆ. ಎಲ್ಲವೂ ದೇವರ ಅನುಗ್ರಹದಿಂದಲೇ ಆಗುತ್ತೆ ಅಂದ್ರೆ ಮನುಷ್ಯನ ಕಠಿಣ ತಪಸ್ಸು, ಶಿಸ್ತು ಎಲ್ಲವೂ ಅರ್ಥಹೀನ ಆಗಲ್ವಾ? ಹಾ, ನೀವು ಅನುಗ್ರಹ ಎನ್ನುವ ಪದವನ್ನು ತೀರಾ ಸರಳೀಕರಿಸಿ ಅದೊಂದು ಯಾದೃಚ್ಛಿಕ ಪವಾಡ ಅಂತ ಭಾವಿಸ್ತಾ ಇದ್ದೀರಿ. ಅನುಗ್ರಹ ಸುಮ್ಮನೆ ಕೈಕಟ್ಟಿ ಕೂತವರಿಗೆ ಸಿಗುವಂಥದ್ದಲ್ಲ. ಹಾಗಾದ್ರೆ ಅದನ್ನ ಪಡೆಯೋ ವಿಧಾನವಾದ್ರೂ ಏನು? ಅದೇ ಗ್ರಂಥಗಳಲ್ಲಿ ಶ್ರೀಮದ್ ರಾಮಾನುಜಾಚಾರ್ಯರು ಭಕ್ತಿ ಮಾರ್ಗಕ್ಕೆ ಕಾಲಿಡುವ ಮುನ್ನ ಸಾಧಕ 7 ಕಠಿಣ ಗುಣಗಳನ್ನು ಬೆಳೆಸ್ಕೊಳ್ಳಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಕೇವಲ 2 ಗುಣಗಳನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳೋಣ: ವಿವೇಕ ಮತ್ತು ಕಲ್ಯಾಣ. ಹೌದು, ಆ ಸಪ್ತ ಸಾಧನಗಳು. ವಿವೇಕ ಅಂದ್ರೆ ಕೇವಲ ಸಾಮಾನ್ಯ ತಿಳುವಳಿಕೆ ಅಲ್ಲ. ಅದು ನಾವು ಸೇವಿಸುವ ಆಹಾರ, ನಾವು ಗ್ರಹಿಸುವ ವಿಚಾರಗಳ ಬಗ್ಗೆ ತೋರುವ ಅತ್ಯಂತ ಕಠಿಣವಾದ ವಿವೇಚನೆ. ಇನ್ನು ಕಲ್ಯಾಣ ಅಂದ್ರೆ ಕಾರ್ಯ, ವಾಕ್, ಮನಸ್ಸುಗಳ ಶುದ್ಧತೆ, ಅಹಿಂಸೆ ಮತ್ತು ದಯೆ. ಇವು ಕೇವಲ ನೈತಿಕ ನಿಯಮಗಳಲ್ಲ, ಇವು ಸಾಧಕನ ಮೆದುಳಿನ ಮತ್ತು ಮನಸ್ಸಿನ ರಚನೆಯನ್ನೇ ಬದಲಾಯಿಸುವ, ಅಂದ್ರೆ ರಿವೈರ್ ಮಾಡುವ ಪ್ರಬಲವಾದ ಮಾನಸಿಕ ಸಾಧನಗಳು. ಮೆದುಳಿನ ರಚನೆಯನ್ನು ಬದಲಾಯಿಸುವ ಸಾಧನಗಳು. ಈ ಪ್ರಯೋಗ ಚೆನ್ನಾಗಿದೆ. ಹೌದು, ಒಬ್ಬ ಸಾಧಕ ಈ ವಿವೇಕ ಮತ್ತು ಕಲ್ಯಾಣವನ್ನು ಅಭ್ಯಾಸ ಮಾಡುವಾಗ ಆತ ತನ್ನ ಇಂದ್ರಿಯಗಳು ಇಹಸುಖದತ್ತ, ಅಂದ್ರೆ ಆ ಲೌಕಿಕ ಆಕರ್ಷಣೆಗಳತ್ತ ಓಡುವುದನ್ನು ವ್ಯವಸ್ಥಿತವಾಗಿ ತಡೆಯುತ್ತಾನೆ. ಆಕರ್ಷಣೆಗಳ ಬೇರನ್ನೇ ಕತ್ತರಿಸುತ್ತಾನೆ. ಈ 7 ಗುಣಗಳನ್ನು ರೂಢಿಸಿಕೊಳ್ಳುವುದು ಅತ್ಯಂತ ಸಕ್ರಿಯವಾದ, ಕಠಿಣವಾದ ದೈಹಿಕ ಮತ್ತು ಬೌದ್ಧಿಕ ಶಿಸ್ತಿನ ಪ್ರಕ್ರಿಯೆ. ಇದು ಜ್ಞಾನಾಧಾರಿತವಾದ ಕರ್ಮ. ಅಂದ್ರೆ ನೀವು ಇದನ್ನು ಪೂರ್ವಸಿದ್ಧತೆ ಅಂತಿದ್ದೀರಾ? ಹೌದು. ನೀವು ಹೇಳುವ ಆ ಅಮಲಭಕ್ತಿಯನ್ನು ಹುಟ್ಟಿಸಿಕೊಳ್ಳುವುದಕ್ಕೂ ಮೊದಲು ಆ ಭಕ್ತಿಗೆ ಯೋಗ್ಯವಾದ ಪಾತ್ರೆಯನ್ನು ಸಿದ್ಧಪಡಿಸುವುದೇ ಈ ಜ್ಞಾನ. ಜ್ಞಾನದ ಈ ಸಕ್ರಿಯ ಪ್ರಯತ್ನವಿಲ್ಲದೆ ನಿಮ್ಮ ಭಕ್ತಿ ಕೇವಲ ಭಾವುಕತೆಯ ಪ್ರಲಾಪ ಆಗುತ್ತೆ ಅಷ್ಟೆ. ಆದ್ದರಿಂದ ಜ್ಞಾನವೇ ಮನುಷ್ಯನನ್ನು ಮುನ್ನಡೆಸುವ ಏಕೈಕ ನಿರ್ಣಾಯಕ ಶಕ್ತಿ. ನೋಡಿ, ಜ್ಞಾನದ ಪಾತ್ರವನ್ನು ಮತ್ತು ಆ 7 ಗುಣಗಳ ಪ್ರಾಮುಖ್ಯತೆಯನ್ನು ನಾನು ಸಂಪೂರ್ಣವಾಗಿ ಒಪ್ಪುತ್ತೇನೆ. ಆದರೆ ರಾಮಾನುಜಾಚಾರ್ಯರ ಉಲ್ಲೇಖವನ್ನು ನೀವು ಅರ್ಧಕ್ಕೆ ನಿಲ್ಲಿಸಿದ್ದೀರಿ ಅನಿಸುತ್ತೆ. ಅರ್ಧಕ್ಕೆ ನಿಲ್ಲಿಸಿದ್ದೀನ? ಹೇಗೆ? ಆ 7 ಗುಣಗಳು ಮುಕ್ತಿಯನ್ನು ನೀಡ್ತವೆ ಅಂತ ಅವರು ಎಲ್ಲಿಯೂ ಹೇಳಿಲ್ಲ. ಬದಲಾಗಿ ಅವನ್ನು ಭಕ್ತಿಯ ಸಾಧನೆಗೆ ಅನುಕೂಲಕರವಾಗಿರುವ ಸಾಮರ್ಥ್ಯಗಳು, ಅಂದ್ರೆ ಕೇವಲ ಪ್ರಿಪರೇಷನ್ಸ್ ಅಂತ ಮಾತ್ರ ಗ್ರಂಥ ಸ್ಪಷ್ಟಪಡಿಸಿದೆ. ನೀವು ಹೇಳಿದ ಹಾಗೆ ಮೆದುಳಿನ ರಚನೆಯನ್ನು ಬದಲಾಯಿಸಿ ಪಾತ್ರೆಯನ್ನು ಶುದ್ಧ ಮಾಡಬಹುದು. ಆದರೆ ಪಾತ್ರೆ ಶುದ್ಧವಾದ ತಕ್ಷಣ ಹಸಿವು ಇಂಗುತ್ತಾ? ಇಲ್ಲ ಅಲ್ವಾ? ಆದ್ರೆ ಶುದ್ಧವಾದ ಪಾತ್ರೆಯಲ್ಲಿ ಮಾತ್ರವೇ ಸರಿಯಾದ ಫಲವನ್ನು ಸ್ವೀಕರಿಸಲು ಸಾಧ್ಯ ಅಲ್ವಾ? ನಿಜ.
ಆದ್ರೆ ಪಾತ್ರೆಯ ಶುದ್ಧಿಯೇ ಅಂತಿಮ ಗುರಿಯಲ್ಲ. ಒಬ್ಬ ಸಾಧಕ ಎಷ್ಟೇ ಉನ್ನತ ಮಟ್ಟದ ಶೀಲ, ವಿವೇಕ ಮತ್ತು ಜ್ಞಾನದಿಂದ ಸಂಪನ್ನನಾಗಿದ್ರೂ ಕೇವಲ ಆ ಬೌದ್ಧಿಕತೆಯಿಂದ ಅವನಿಗೆ ಅಸ್ತಿತ್ವದ ಶೂನ್ಯತೆ ಅಥವಾ ಆತ್ಮಸಂತೃಪ್ತಿ ಸಿಗೋದಿಲ್ಲ ಅಂತ ಗ್ರಂಥ ಎಚ್ಚರಿಸುತ್ತೆ. ಜ್ಞಾನದ ತುತ್ತು ತುದಿಯನ್ನು ತಲುಪಿದಾಗಲೂ ಆತನ ಆಂತರ್ಯದಲ್ಲಿ ಒಂದು ದೊಡ್ಡ ಅತೃಪ್ತಿ ಕಾಡ್ತಾ ಇರುತ್ತೆ. ಆತ ಆ ಸದಾನಂದ ಸಾಗರದಲ್ಲಿ ಮುಳುಗುವ ಪೂರ್ಣತೆಯ ಧನ್ಯತೆಯನ್ನು ಹುಡುಕ್ತಾ ಇರ್ತಾನೆ. ಜ್ಞಾನದ ಈ ಮಿತಿಯನ್ನು ಅರಿತಾಗ ಮಾತ್ರ ನಾರದ ಭಕ್ತಿ ಸೂತ್ರದ ಅತ್ಯಂತ ಪ್ರಮುಖವಾದ ಸೂತ್ರ ಅರ್ಥವಾಗುವುದು. ಅಥಾತೋ ಭಕ್ತಿ ಜಿಜ್ಞಾಸ. ಈಗ ಆದುದರಿಂದ ಭಕ್ತಿ ಸಿದ್ಧಾಂತವನ್ನು ನಿರೂಪಿಸುವೆವು ಎನ್ನುವ ಆ ಸೂತ್ರದ ವಾಚ್ಯಾರ್ಥ ನಮಗೂ ತಿಳಿದಿದೆ. ಹೌದು, ಆದ್ರೆ ಅದರ ವಾಚ್ಯಾರ್ಥಕ್ಕಿಂತ ಅದರ ಹಿಂದಿನ ಯಂತ್ರಶಾಸ್ತ್ರ ಮುಖ್ಯ. ಅಥ ಅಂದ್ರೆ ಈಗ ಅಥವಾ ಅನಂತರ, ಇದು ಯಾವಾಗ. ನೀವು ಹೇಳಿದ ಆ 7 ಕಠಿಣ ಗುಣಗಳನ್ನು ಅಭ್ಯಾಸ ಮಾಡಿ ಜ್ಞಾನದ ಸಂಪೂರ್ಣ ಮಜಲುಗಳನ್ನು ದಾಟಿದ ಮೇಲೆ ಅತಃ ಅಂದ್ರೆ ಆದುದರಿಂದ ಇದು ಏಕೆ. ಏಕೆ ಅಂತ ನೀವೇಲೇಳಿ. ಯಾಕೆಂದ್ರೆ ಅಷ್ಟೆಲ್ಲ ಜ್ಞಾನಾರ್ಜನೆ ಮಾಡಿದ್ರೂ ಆತನಿಗೆ ಸಂಸಾರದ ಆವರಣವನ್ನು ಒಡೆದು ಹೊರಬರಲು ಸಾಧ್ಯವಾಗಿಲ್ಲ. ಆತನಿಗೆ ಅಂತಿಮ ಮುಕ್ತಿ ಸಿಕ್ಕಿಲ್ಲ. ಆದುದರಿಂದ ಜ್ಞಾನವು ಸೋಲುವ ಆ ಬಿಂದುವಿನಿಂದ ಅಹಂಕಾರವನ್ನು ಸಂಪೂರ್ಣವಾಗಿ ವಿಸರ್ಜಿಸುವ ಶರಣಾಗತಿಯ ಅಂದ್ರೆ ಭಕ್ತಿ ಜಿಜ್ಞಾಸೆಯ ಹಂತ ಶುರುವಾಗುತ್ತೆ. ಭಕ್ತಿಯನ್ನೋದು ನಿಷ್ಕ್ರಿಯತೆಯಲ್ಲ, ಅದು ಅಹಂಕಾರದ ಅಂತಿಮ ವಿನಾಶ. ನಾನು ಎಲ್ಲವನ್ನೂ ಬಲ್ಲೆ, ನನ್ನ ಪ್ರಯತ್ನದಿಂದಲೇ ನಾನು ಮುಕ್ತನಾಗುತ್ತೇನೆ ಎನ್ನುವ ಜ್ಞಾನದ ಅಹಂಕಾರವೇ ಕೊನೆಯ ಬಂಧನ. ಆ ಬಂಧನ ಕಳಚಲು ತನ್ನ ಅಸ್ತಿತ್ವವನ್ನೇ ಭಗವಂತನಿಗೆ ಒಪ್ಪಿಸುವ ಅಮಲಭಕ್ತಿ ಮಾತ್ರವೇ ದಾರಿ. ನನ್ನ ಪ್ರಯತ್ನದಿಂದಲೇ ಮುಕ್ತನಾಗುತ್ತೇನೆ ಎನ್ನುವುದೇ ಅಹಂಕಾರ ಎನ್ನುವ ನಿಮ್ಮ ವಾದ ಬಹಳ ಸೂಕ್ಷ್ಮವಾಗಿದೆ. ಆದರೆ ನೀವು ಜ್ಞಾನಿಗಳನ್ನು ಅಥವಾ ಜ್ಞಾನ ಮಾರ್ಗವನ್ನು ಬಹಳ ಕಡೆಗಣಿಸುತ್ತಿದ್ದೀರಿ ಅನಿಸುತ್ತೆ. ಜೀವನ್ಮುಕ್ತರ ಸ್ಥಿತಿಯನ್ನು ಒಮ್ಮೆ ಪ್ರಾಯೋಗಿಕವಾಗಿ ಪರಿಗಣಿಸೋಣ. ಜೀವನ್ಮುಕ್ತರು ಕೇವಲ ಜ್ಞಾನದಿಂದ ಆ ಸ್ಥಿತಿಗೆ ತಲುಪಿಲ್ಲ ಅನ್ನೋದೇ ನನ್ನ ವಾದ. ಆದರೆ ಅದನ್ನೇ ವಿಶ್ಲೇಷಿಸೋಣ ಬನ್ನಿ. ಜ್ಞಾನಿಗಳು ಭೌತಿಕ ಜಗತ್ತಿನಲ್ಲಿದ್ದರೂ ಅವರು ಈ ಜಗತ್ತಿನ ಕಲ್ಮಶಗಳಿಗೆ, ಏರಿಳಿತಗಳಿಗೆ ಅಂಟಿಕೊಳ್ಳದೇ ಇರ್ತಾರೆ. ಅವರು ಕೇವಲ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದಿಲ್ಲ. ಬದಲಾಗಿ ಈ ಜಗತ್ತಿಗೆ ತತ್ವಜ್ಞಾನದ ಅತ್ಯುನ್ನತ ಮಾರ್ಗದರ್ಶನ ಮಾಡ್ತಾರೆ. ಈ ಜೀವನ್ಮುಕ್ತರ ಸ್ಥಿತಿಯನ್ನು ವಿವರಿಸಲು ನಾನೊಂದು ಆಧುನಿಕ ಉದಾಹರಣೆ ಕೊಡ್ತೀನಿ. ಇದು ಒಂಥರ ಲೂಸಿಡ್ ಡ್ರೀಮ್, ಅಂದ್ರೆ ತಾನು ಕನಸು ಕಾಣುತ್ತಿದ್ದೇನೆ ಎಂಬ ಅರಿವಿರುವ ಕನಸಿನ ಸ್ಥಿತಿಯಂತಿದೆ. ಒಮ್ಮೆ ಕನಸಿನೊಳಗೆ ಇದು ಕೇವಲ ಕನಸು, ಇದು ಸತ್ಯವಲ್ಲ ಅನ್ನೋ ಸ್ಪಷ್ಟವಾದ ಜ್ಞಾನ ಮೂಡಿದ್ರೆ ಆ ಕನಸಿನಲ್ಲಿ ಬರುವ ಯಾವುದೇ ಭಯಾನಕ ದೃಶ್ಯಗಳು, ಬೆಂಕಿಯೋ ಅಥವಾ ರಾಕ್ಷಸನೋ ಆತನನ್ನು ಬೆಚ್ಚಿಬೀಳಿಸುವುದಿಲ್ಲ. ಯಾಕಂದ್ರೆ ಆತನಿಗೆ ಆ ವಸ್ತುಗಳ ಅನಿತ್ಯತೆಯ ಸಂಪೂರ್ಣ ಜ್ಞಾನವಿರುತ್ತೆ. ಹೌದು, ಕನಸಿನ ಅರಿವು ಆ ಕ್ಷಣದ ಭಯವನ್ನು ಹೋಗಲಾಡಿಸುತ್ತದೆ. ನಾನು ಒಪ್ಪುತ್ತೇನೆ. ನಿಖರವಾಗಿ ಜೀವನ್ಮುಕ್ತರು ಈ ಸಂಸಾರವೆಂಬುದೇ ಪ್ರಕೃತಿಯ ತ್ರಿಗುಣಗಳ ಆಟ, ಇದೊಂದು ಅನಿತ್ಯವಾದ ರಚನೆ ಅಂತ ಆಳವಾಗಿ ಅರಿತಿರ್ತಾರೆ. ಆ ಪ್ರಖರವಾದ ಜ್ಞಾನವೇ ಅವರನ್ನು ಜಗತ್ತಿನ ಬಂಧನಗಳಿಂದ ಮಾನಸಿಕವಾಗಿ ಪಾರು ಮಾಡಿದೆ. ಅವರು ಮುಕ್ತರಾಗಲು ಆ ವಾಲ್ಟ್ನ ಒಡೆಯನೋ ಅಥವಾ ಬೇರೆ ಯಾವುದೋ ಹೊರಗಿನ ಅನುಗ್ರಹದ ಅಗತ್ಯವಿಲ್ಲ. ಅವರ ಒಳಗಿನ ಜ್ಞಾನದ ಬೆಳಕೆ ಅವರ ಅಜ್ಞಾನದ ಕತ್ತಲೆಯನ್ನು ನಾಶ ಮಾಡಿದೆ ಅಲ್ವಾ? ಜ್ಞಾನವೇ ಅವರನ್ನು ಜೀವನ್ಮುಕ್ತರನ್ನಾಗಿ ಮಾಡಿದೆ. ನಿಮ್ಮ ಈ ಲೂಸಿಡ್ ಡ್ರೀಮ್ ಉದಾಹರಣೆ ಇದೆಯಲ್ಲ, ಅದು ಜ್ಞಾನದ ಪಾತ್ರವನ್ನು ಅದ್ಭುತವಾಗಿ ಸೇರಿ ಹಿಡಿಯುತ್ತೆ. ಕನಸು ಎಂದು ಅರಿವಾದಾಗ ಕನಸಿನ ನೋವು ಕಾಡುವುದಿಲ್ಲ, ಅದು ನಿಜ. ಆದರೆ ದಯವಿಟ್ಟು ಗಮನಿಸಿ, ಆತ ತಾನು ಕಾಣುತ್ತಿರುವುದು ಕನಸು ಎಂದು ತಿಳಿದಿದ್ರೂ ಆತ ಇನ್ನೂ ಆ ಕನಸಿನೊಳಗೆ ಇದ್ದಾನೆ. ಆತ ಇನ್ನೂ ಎಚ್ಚರವಾಗಿಲ್ಲ. ಇದೇ ಜೀವನ್ಮುಕ್ತರ ನಿಜವಾದ ಸ್ಥಿತಿ. ಅಂದ್ರೆ ನೀವು ಕೇಳಿದ ಪ್ರಶ್ನೆಯಲ್ಲೇ ಅದಕ್ಕೆ ಉತ್ತರವೂ ಇದೆ. ಜ್ಞಾನವು ಕನಸಿನಿಂದ ಬರುವ ಮಾನಸಿಕ ದುಃಖವನ್ನು ತಡೆಯಬಲ್ಲದು, ಅಹಂಕಾರವನ್ನು ಕರಗಿಸಬಲ್ಲದು. ಆದರೆ ಗ್ರಂಥವು ನಿಖರವಾಗಿ ಇದಕ್ಕೆ ಪೂರಕವಾದ, ಆದರೆ ಅತ್ಯಂತ ಕಠಿಣವಾದ ಸತ್ಯವನ್ನು ಮಂಡಿಸುತ್ತೆ. ಕೇವಲ ಜ್ಞಾನದಿಂದಲೇ ಅಂತಿಮ ಮುಕ್ತಿ ಅಂದ್ರೆ ಮೋಕ್ಷ ದೊರೆಯುವುದಾದ್ರೆ ಈ ಜಗತ್ತಿನಲ್ಲಿ ಜೀವನ್ಮುಕ್ತರೇ ಇರಬಾರ್ದಿತ್ತು ಅಂತ. ಅಂದ್ರೆ ಜೀವನ್ಮುಕ್ತಿ ಎನ್ನುವುದು ಅಂತಿಮ ನಿಲ್ದಾಣವಲ್ಲ ಅಂತೀರಾ? ಖಂಡಿತ ಇಲ್ಲ. ಜೀವನ್ಮುಕ್ತನು ಇನ್ನೂ ಈ ಭೌತಿಕ ಶರೀರದಲ್ಲೇ ಇದ್ದಾನೆ, ಆ ಪ್ರಕೃತಿಯ ಆವರಣದೊಳಗೇ ಇದ್ದಾನೆ. ಅಂದ್ರೆ ಆತ ಜೈಲಿನಲ್ಲಿದ್ಕೊಂಡೇ ಜೈಲಿನ ಗೋಡೆಗಳು ತನ್ನನ್ನು ಬಾಧಿಸದಂತೆ ನೋಡಿಕೊಳ್ಳುತ್ತಿದ್ದಾನೆ ಅಷ್ಟೇ. ಆದರೆ ಆತ ಜೈಲಿನಿಂದ ಹೊರಬಂದಿಲ್ಲ.
ಜ್ಞಾನವು ಸಾಧಕನನ್ನು ಜೀವನ್ಮುಕ್ತನನ್ನಾಗಿ ಮಾಡಬಹುದು, ಅಂದ್ರೆ ಕನಸಿನ ನೋವಿನಿಂದ ಪಾರು ಮಾಡಬಹುದು. ಆದರೆ ಆ ಕನಸಿನಿಂದ ಸಂಪೂರ್ಣವಾಗಿ ಎಚ್ಚರಗೊಳ್ಳಲು, ಆ ಭೌತಿಕ ಶರೀರವನ್ನು ತ್ಯಜಿಸಿ ಅಂತಿಮವಾದ ವಿಮೋಚನೆಯನ್ನು ಪಡೆಯಲು ಆ ವಾಲ್ಟ್ನ ಬಾಗಿಲು ತೆರೆಯಲೇಬೇಕು. ಜೀವನ್ಮುಕ್ತನ ಭಕ್ತಿ ಸಾಧನೆಯು ಸಂಪೂರ್ಣವಾಗಿ ಪಕ್ವವಾದಾಗ, ಆ ಭಗವಂತನ ಮಹಾನುಗ್ರಹಕ್ಕೆ ಪಾತ್ರನಾದಾಗ ಮಾತ್ರ ಆ ಅಂತಿಮ ಎಚ್ಚರ, ಆ ಅವೇಕ್ನಿಂಗ್ ಸಾಧ್ಯವಾಗುತ್ತೆ. ಜ್ಞಾನವು ನಿಮ್ಮನ್ನು ಬಾಗಿಲ ಬಳಿ ತಂದು ಇದು ಬಾಗಿಲು ಅಂತ ತೋರಿಸುತ್ತದೆಯೇ ಹೊರತು ಕೇವಲ ಜ್ಞಾನದಿಂದ ಬಾಗಿಲನ್ನು ಭೇದಿಸಲು ಸಾಧ್ಯವಿಲ್ಲ. ಅದಕ್ಕೆ ಭಗವಂತನ ಕರುಣೆಯೇ ಬೇಕು. ನೀವು ಮಂಡಿಸಿದ ತರ್ಕವು ವಾಸ್ತವಿಕವಾಗಿದೆ. ಜ್ಞಾನವು ಬಾಗಿಲವರೆಗೆ ಕರೆತರುವ ರಸ್ತೆ ಮತ್ತು ಅಂತಿಮವಾಗಿ ಬಾಗಿಲು ತೆರೆಯಲು ಭಗವಂತನ ಅನುಗ್ರಹ ಬೇಕು ಎಂಬ ನಿಮ್ಮ ವಾದದ ತಿರುಳನ್ನು ನಾನು ಗ್ರಹಿಸಬಲ್ಲೆ. ಆದ್ರೆ ನಾನು ಒತ್ತಿ ಹೇಳ್ತಾ ಇರೋದು ಆ ರಸ್ತೆಯ ಅನಿವಾರ್ಯತೆಯ ಬಗ್ಗೆ. ಆಧ್ಯಾತ್ಮಿಕ ಜ್ಞಾನವಿಲ್ಲದೆ ಆ ಬಾಗಿಲು ಎಲ್ಲಿದೆ ಅಂತ ಹುಡುಕೋದು ಹೇಗೆ? ಹೌದು, ದಾರಿ ಬೇಕು. ಅದೇ ಇಹ ಸುಖ ಮತ್ತು ಪರಸುಖದ ನಡುವಿನ ವ್ಯತ್ಯಾಸವನ್ನು ನಾವು ನಮ್ಮ ಮೆದುಳಿಗೆ ತಾರ್ಕಿಕವಾಗಿ ಮನವರಿಕೆ ಮಾಡಿಕೊಡ್ಡದಿದ್ರೆ ನಾವು ದಿಕ್ಕಿಲ್ಲದೆ ತಿರುಗುತ್ತೇವೆ. ನಾವು ಎಲ್ಲಿಗೆ ಹೋಗ್ತಿದ್ದೇವೆ, ಆ ವಾಲ್ಟ್ನ ಬಾಗಿಲು ಹೇಗಿದೆ, ನಮ್ಮ ಸ್ವರೂಪವೇನು ಎಂಬುದೇ ಗೊತ್ತಿಲ್ಲದೆ ಕೇವಲ ಭಕ್ತಿ ಮಾಡುವುದು ಅಂಧಾನುಕರಣೆ ಆಗತ್ತೆ ಅಲ್ವಾ? ಅಂಧಾನುಕರಣೆಯಿಂದ ಮುಕ್ತಿ ಸಾಧ್ಯವಿಲ್ಲ ಅನ್ನೋದನ್ನ ನಾನು ಒಪ್ಪುತ್ತೇನೆ. ಅದೇ ನನ್ನ ವಾದದ ಕೇಂದ್ರಬಿಂದುವೂ ಕೂಡ. ಜ್ಞಾನವೇ ಆ ಅಜ್ಞಾನದ ದಟ್ಟ ಕತ್ತಲೆಯನ್ನು ಸೀಳಿ ನಾವು ಯಾವ ಮಾರ್ಗದಲ್ಲಿ ನಡೆಯಬೇಕು ಎಂಬುದನ್ನು ತೋರಿಸುವ ದಿಕ್ಸೂಚಿ ಮಾತ್ರವಲ್ಲ, ಆ ದಾರಿಯಲ್ಲಿ ಬರುವ ಪ್ರತಿಯೊಂದು ಭ್ರಮೆಯನ್ನು ಅಂದ್ರೆ ಮಾಯೆಯನ್ನು ತುಂಡರಿಸುವ ಖಡ್ಗ. ಆ ಜ್ಞಾನದ ಖಡ್ಗವಿಲ್ಲದೆ ಕೇವಲ ಭಕ್ತಿಯನ್ನೇ ನೆಚ್ಚಿಕೊಂಡರೆ ಸಾಧಕ ತನ್ನದೇ ಅಹಂಕಾರ ಸೃಷ್ಟಿಸಿದ ಯಾವುದೋ ಭ್ರಮಾಲೋಕವನ್ನು ಮುಕ್ತಿಯಂತ ನಂಬಿ ಮೋಸ ಹೋಗುವ ಸಾಧ್ಯತೆಯೇ ಹೆಚ್ಚು. ಆದ್ದರಿಂದ ದೋಷರಹಿತವಾದ ಈ 24 ತತ್ವಗಳನ್ನು ವಿಶ್ಲೇಷಿಸುವ ಜ್ಞಾನವೇ ಸಾಧನೆಯ ಪ್ರಧಾನ ಮತ್ತು ಅತ್ಯಂತ ಭದ್ರವಾದ ಅಡಿಪಾಯ. ಜ್ಞಾನವು ಅಡಿಪಾಯ ಮತ್ತು ಅದು ಭ್ರಮೆಗಳನ್ನು ಕತ್ತರಿಸುವ ಖಡ್ಗ ಎಂಬುದರಲ್ಲಿ ನನಗೆ ಕಿಂಚಿತ್ತೂ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಗುರಿಯನ್ನು ತಲುಪಲು ವಾಹನ ಚಲಿಸಲೇಬೇಕು ಅಲ್ವಾ? ಪ್ರಕೃತಿಯ ಗುಣಗಳೆಂಬ ಗಟ್ಟಿಯಾದ ಆವರಣವನ್ನು, ನೀವು ಹೇಳಿದ ಜೈಲಿನ ಗೋಡೆಗಳನ್ನು ಭೇದಿಸಲು ಆ ಭಗವಂತನ ತಾತ್ವಿಕ ಮತ್ತು ವಾಸ್ತವಿಕ ಕರುಣೆ ಬೇಕೇ ಬೇಕು. ಆ ಕರುಣೆಯನ್ನು, ಆ ಅನುಗ್ರಹವನ್ನು ಆಕರ್ಷಿಸಲು ಅಮಲಭಕ್ತಿಯೊಂದೇ ಅಂತಿಮ ಸಾಧನ ಅನ್ನೋದು ಶ್ರೀಮನ್ ಮಧ್ವಾಚಾರ್ಯರ ಮತ್ತು ನಾರದ ಭಕ್ತಿಸೂತ್ರದ ಆಳವಾದ ಸತ್ಯ. ಜ್ಞಾನವು ಅಹಂಕಾರದ ಕೊಂಬೆಗಳನ್ನು ಕತ್ತರಿಸಬಹುದು, ಆದರೆ ಆ ಅಹಂಕಾರದ ಬೇರನ್ನು ಸಂಪೂರ್ಣವಾಗಿ ಸುಟ್ಟು ಹಾಕುವುದು ನಾನು ಎನ್ನುವುದನ್ನು ಮರೆತು ಭಗವಂತನಲ್ಲಿ ಲೀನವಾಗುವ ಆ ಶುದ್ಧ ಭಕ್ತಿಯೇ ಆಗಿದೆ. ಜ್ಞಾನವು ಸಾಧಕರನ್ನು ಸಿದ್ಧಗೊಳಿಸಿದರೆ ಭಕ್ತಿಯು ಭಗವಂತನನ್ನು ಒಲಿಸಿಕೊಳ್ಳುತ್ತದೆ. ಖಂಡಿತ ಈ ಆಳವಾದ ಮತ್ತು ತಾರ್ಕಿಕವಾದ ಚರ್ಚೆಯು ನಮಗೆ ಆಧ್ಯಾತ್ಮಿಕ ಸಾಧನೆಯ ಯಂತ್ರಶಾಸ್ತ್ರದ ಮೆಕ್ಯಾನಿಕ್ಸ್ನ ಒಂದು ಅತ್ಯಂತ ಸ್ಪಷ್ಟವಾದ ಚಿತ್ರಣವನ್ನು ನೀಡ್ತಿದೆ. ಜ್ಞಾನ ಮತ್ತು ಭಕ್ತಿಗಳೆರಡೂ ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದುವ ಪ್ರಕ್ರಿಯೆಯಲ್ಲಿ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡ್ತಾವೆ ಎನ್ನುವುದು ನಿಚ್ಚಳವಾಗಿದೆ. ಅಜ್ಞಾನದ ಭ್ರಮೆಯನ್ನು ಕತ್ತರಿಸಲು ಜ್ಞಾನ ಎಷ್ಟು ಅನಿವಾರ್ಯವೋ, ಅಜ್ಞಾನದ ಅಹಂಕಾರವನ್ನು ಕರಗಿಸಿ ಅಂತಿಮ ಬಾಗಿಲನ್ನು ತೆರೆಯಲು ಭಕ್ತಿ ಕೂಡ ಅಷ್ಟೇ ಅನಿವಾರ್ಯ. ಹೌದು, ಇವು ಎರಡು ಪರಸ್ಪರ ವಿರೋಧಿ ಶಕ್ತಿಗಳಲ್ಲ. ಜ್ಞಾನವು ಭಕ್ತಿಯನ್ನು ಕುರುಡುತನದಿಂದ ರಕ್ಷಿಸಿದರೆ, ಭಕ್ತಿಯು ಜ್ಞಾನವನ್ನು ಅಹಂಕಾರದಿಂದ ರಕ್ಷಿಸುತ್ತದೆ. ಇವೆರಡರ ಸಮತೋಲನವೇ ಮುಕ್ತಿಯ ರಹಸ್ಯ. ಕಾರ್ಯಕ್ರಮದ ಆರಂಭದಲ್ಲಿ ನಾವು ಎಕ್ಸ್ರೇ ಮತ್ತು ವೈದ್ಯಕೀಯ ರೋಗನಿರ್ಣಯದ ಬಗ್ಗೆ ಮಾತನಾಡಿದ್ದೆವು. ಈಗ ಅನ್ನಿಸುತ್ತಿದೆ, ಜ್ಞಾನವು ನಮಗೆ ಸಂಸಾರವೆಂಬ ರೋಗದ ನಿಖರವಾದ ಸ್ವರೂಪವನ್ನು ತೋರಿಸುವ, ನಮ್ಮದೇ ಮನಸ್ಸಿನ ಭ್ರಮೆಗಳನ್ನು ಬಿಚ್ಚಿಡುವ ಆ ಅತ್ಯಮೂಲ್ಯವಾದ ಎಕ್ಸ್ರೇ ಯಂತ್ರದಂತೆ. ಅದು ನಮಗೆ ಎಲ್ಲಿ ದೋಷವಿದೆ, ಆ 24 ತತ್ವಗಳು ನಮ್ಮನ್ನು ಹೇಗೆ ಬಂಧಿಸಿವೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ತೆ. ಆದರೆ ಕೇವಲ ಎಕ್ಸ್ರೇ ನೋಡೋದ್ರಿಂದ ರೋಗ ಗುಣವಾಗೋದಿಲ್ಲ. ಹೌದು, ಆ ಅಸ್ತಿತ್ವವಾದಿ ಕಾಯಿಲೆಯನ್ನು ಸಂಪೂರ್ಣವಾಗಿ ಗುಣಪಡಿಸಲು ಪ್ರಕೃತಿಯ ಆವರಣವೆಂಬ ಕಠಿಣವಾದ ಬೀಗವನ್ನು ತೆಗೆದುಹಾಕನು ಆ ಭಗವಂತನ ಅನುಗ್ರಹ ಎಂಬ ಶಸ್ತ್ರಚಿಕಿತ್ಸಕರ ಕೈಗಳು ಮತ್ತು ಶುದ್ಧ ಶರಣಾಗತಿ ಎಂಬ ಮದ್ದು ಬೇಕೇ ಬೇಕು. ಯಾವುದು ಆರಂಭ, ಯಾವುದು ಅಂತ್ಯ ಎನ್ನುವುದು ಬಹುಶಃ ಸಾಧಕನ ಅಂತರಂಗದ ಅನುಭವಕ್ಕೆ ಬಿಟ್ಟ ವಿಚಾರ. ಈ ಮೂಲ ಗ್ರಂಥಗಳಲ್ಲಿ ಅಡಗಿರುವ ತತ್ವಗಳನ್ನು ಮತ್ತಷ್ಟು ಆಳವಾಗಿ ಅಧ್ಯಯನ ಮಾಡಲು ನಮ್ಮ ಕೇಳುಗರಿಗೆ ಆಹ್ವಾನ ನೀಡುತ್ತಾ ಇವತ್ತಿನ ಈ ಬೌದ್ಧಿಕ ಹಾಗೂ ತಾತ್ವಿಕ ಚರ್ಚೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ.